ನಮ್ಮೆಲ್ರಿಗೂ ಗೊತ್ತಿದೆ, ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳು ನೀವು. ಪಾಪ ನಿಮಗೆ ರೈತರ ಕಷ್ಟ ಗೊತ್ತಾಗೋದಿಲ್ಲ, ಬಡವರ ಕಷ್ಟ ನಿಮಗೆ ಗೊತ್ತಿಲ್ಲ. ಎಲ್ಲವೂ ಕೂಡ ದುಡ್ಡಿನಲ್ಲೇ ಅಳಿತಕ್ಕಂಥ ಪ್ರಯತ್ನ ಮಾಡಬೇಡಿ. ಇವತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ನೀವು ಹಿಂಬಾಗಿಲಿನಿಂದ ನಿಂತ್ಕೊಂಡು ಏನೇನು ಮಾಡಕ್ ಹೊರಟಿದ್ದೀರಿ? ಸಮಿತಿ, ಪರಿಶೀಲನಾ ಸಮಿತಿ 4 ವಾರದಿಂದ ಹೇಳಿದ್ರಿ ಪರಿಶೀಲನೆ ಮಾಡ್ತೀವಿ. ಈಗ ಯಾಕಪ್ಪ ಸತ್ಯ ಶೋಧನಾ ಸಮಿತಿ ನೀವೇ ಅಲ್ವಾ ವರದಿ ಕೊಟ್ಟಿದ್ದು, ಮತ್ತಿನ್ನೇನು ಪರಿಶೀಲನೆ ಮಾಡ್ತೀರಿ? 30 ದಿನದಲ್ಲಿ ವರದಿ ಬರ್ಬೇಕಂತೆ. ಇದ್ಯಾವಾಗ ಹೇಳ್ತಾರೆ? 4 ವಾರದಿಂದ ಸಮಿತಿ ಮಾಡ್ತೀನಿ ಅಂತಾರೆ, ಮತ್ತೆ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಲ್ಲೂ ಕೂಡ ದ್ವಂದ್ವದ ನೀತಿ. ಹಾಗಾಗಿ ಇನ್ನೊಂದ್ ಕಡೆ ಬಾಬಾ ಹೇಳ್ತಾರೆ, ಏನ್ GPDA ನಮ್ಮ ಮಂಜಣ್ಣನ ಸ್ನೇಹಿತ ಒಬ್ಬ ಇದ್ದಾನೆ, GPDA ಅಧ್ಯಕ್ಷ. ಏನು ಕುಂತ ಅಂದ್ರೆ ದಿನ ಬೆಳಗಾದ್ರೆ ಪತ್ರಿಕೆಗಳಿಗೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಲ್ಲಿ ದೊಡ್ಡ ಚೆಕ್ಗಳು, ಚೆಕ್ಗಳು ಕೊಡೋದಂತೆ ನಿಲ್ಸಿ. ಏನ್ ಕಾನೂನಿನ ಒಳಗೆ ಅವಕಾಶ ಇದೆಯನ್ರಿ ಈ ತರ ಚೆಕ್ಗಳು ಪ್ರೆಸೆಂಟ್ ಮಾಡಕ್ ನಿಲ್ಸ್ಕೊಂಡು? ಆಯ್ತಪ್ಪ, ನಾನೊಂದು ಪ್ರಶ್ನೆ ಕೇಳ್ತೀನಿ ಕನ್ನಡ. 5,500 ಎಕರೆಯಷ್ಟು ಇವತ್ತು ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. 5,500ಕ್ಕೆ 2 ಕೋಟಿ ಬೇಡ, 3 ಕೋಟಿ ಬೇಡ, 2 ಕೋಟಿ ಅವರೇ ನಿಗದಿಪಡಿಸಿರ್ತಕ್ಕಂಥ ಹಳೆಯ ಮೊತ್ತ ಏನಿದೆ 11,000 ಕೋಟಿ ಹೊಸದಾಗಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು. GBDA ನಲ್ಲಿ, ನಿಮ್ಮ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಎಷ್ಟಪ್ಪ ದುಡ್ಡಿದೆ ನಿಮ್ಮ ಖಾತೆನಲ್ಲಿ? ತೋರಿಸ್ರಪ್ಪ, ಸ್ವಲ್ಪ ಬಹಿರಂಗ ಪಡಿಸ್ರಪ್ಪ, ಓಡಿಸ್ರಪ್ಪ ಇದ್ರ ಶ್ವೇತ ಪತ್ರನ. ಎಷ್ಟು ಜನ ಇಸ್ಕೊಂಡಿದ್ದಾರೆ ಸ್ವಾಮಿ ಇವತ್ತು ನಿಮ್ಮ GBDA ಕಚೇರಿಗೆ ಬಂದು? ಇಲ್ಲಿರ್ತಕ್ಕಂಥವ್ರು 4,000 ರೈತ ಕುಟುಂಬಗಳು 117 ಕೋಟಿಯಷ್ಟು ಚೆಕ್ ವಿತರಣೆ ಮಾಡಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. 117 ಕೋಟಿ, 2 ಕೋಟಿ ಎಕರೆಗಂದ್ರೆ ಎಷ್ಟು ಜನಕ್ಕೆ ಚೆಕ್ ಕೊಟ್ಟವ್ರು ಸ್ವಾಮಿ? 50 ಜನಕ್ಕೆ. 4,000 ಜನದಲ್ಲಿ 50 ಜನ ಒಪ್ಕೊಂಡವ್ರೆ. ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? ಎಷ್ಟು ಪರ್ಸೆಂಟೇಜ್ ಒಪ್ಪಿಗೆ ಕೊಟ್ಟವ್ರಂಗಾರೆ? ಎಷ್ಟು ಪರ್ಸೆಂಟ್ ಆಯ್ತಣ್ಣ? 1% ಜನ. ಅದು ಎಲ್ಲ ಅವರ ಇರ್ತಾರಲ್ಲ ಸುತ್ತಮುತ್ತ. ನಾನು ಮಂಜಣ್ಣಂಗ್ ಹಂಗೂ ಕೇಳ್ದೆ, ಕೊನೆ ಹೊಸೂರು ಗ್ರಾಮದಲ್ಲಿ ಪಾದಯಾತ್ರೆ ಮಾಡ್ಬೇಕಾರೆ ಕೊನೆ ಅಂತಿಮ ಭಾಷಣ ಮಾಡಿದಾಗ, ಮಂಜಣ್ಣ ಇವೇನೋ ರೈತರ ಮುಖಗಳ ಕಾಣ್ತಾ ಇಲ್ವಲ್ಲ ಮಂಜಣ್ಣ ಅಂತ ಹಿಂಗೆ ಗಾಡಿಲಿ ಹೋಗ್ಬೇಕಾದ್ರೆ ಕೇಳ್ದೆ. ಇಲ್ಲಣ್ಣ, ಇವು ಒಂದು 16 ಜನನ್ ಬಿಟ್ಟವ್ರೆ ಇಲ್ಲಿ ಕಾಂಗ್ರೆಸ್ನವರು. ಹೋಗಿ ಬಂದು ನಿಮ್ ಜಮೀನ್ ಕೊಟ್ಬಿಡಿ, ನಿಮ್ಗೇನು ಸಿಗಲ್ಲ, ನಿಮ್ಗೇನೋ ದೊಡ್ಡ ಮತ್ತ ಕೊಡಿಸ್ಬಿಡ್ತೀವಿ ಅಂತ ಪ್ರತಿನಿತ್ಯ ತಲೆ ತಿನ್ನೋದಕ್ಕೆ ದಂಧೆ ಮಾಡ್ತಕ್ಕಂಥದಕ್ಕೆ ಒಂದಷ್ಟು ಜನ ನಿಲ್ಲಿಸ್ಬಿಟ್ಟವ್ರೆ ಅಂತ ಹೇಳಿದ್ರು ಮಂಜಣ್ಣ. ನೋಡಿ ಗೊತ್ತು, ಯಾಕ ಇಲ್ಲ ನಮ್ ಜೊತೆಲಿ ರೈತರು ಪಾದಯಾತ್ರೆ ಮಾಡವ್ರೆ, ಎಲ್ಲ ಮೊಕ್ಕಗಳು ಗೊತ್ತು ಕಾರಣ. ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳಿ, ಬಹಳ ಜನ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಹೊಟ್ಟೆ ಊರಿಗೆ ಬಂದ್ಬಿಟ್ಟವ್ರೆ ಅಂತ. 517 ದಿನ ಅಂದ್ರೆ ವರ್ಷ ಕಳೆದು ಎಷ್ಟು ತಿಂಗಳಾಯ್ತು? ವರ್ಷ ಕಳೆದು ಹೆಚ್ಚು ಕಮ್ಮಿ 6 ತಿಂಗಳಾಗದೆ. ಮೊದಲನೇ ದಿನದಿಂದ ನಮ್ ತಾಯಂದ್ರು ನನಗೆ ಹೇಳ್ಬೇಕವ, ನಮ್ ರೈತ ಮಹಿಳೆಯರು ನಮ್ಗೆ ಹೇಳ್ಬೇಕ್ರವ, ಮೊದಲನೇ ದಿನದಿಂದ ಎಷ್ಟು ಹೋರಾಟಗಳಲ್ಲಿ ನಿಮ್ ಜೊತೆಯಲ್ಲಿ ಪಾಲ್ಗೊಂಡಿಲ್ಲ ನಾವು? ಅವತ್ ಮುಖ್ಯಮಂತ್ರಿ ಆಗಿದ್ರಾ? ಅವತ್ತು ಉಪಮುಖ್ಯಮಂತ್ರಿಗಳೇ ತಾನೇ ಇದ್ದಿದ್ದೀನು. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ, ಮತ್ತೆ ದಯವಿಟ್ಟು ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಹೊಟ್ಟೆ ಕಿಚ್ಚು ಬಂದ್ಬಿಡದೆ ದೇವೇಗೌಡರು ಕುಟುಂಬಕ್ಕೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡೋದು ಬೇಡ. ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ರೈತನು ಕೂಡ ಒಕ್ಕಲಿಗನೋ ಹೌದು ಅಲ್ವೋ ದಯವಿಟ್ಟು ಹೇಳಿ. ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿ ರೈತನು ಕೂಡ ಆ ಬಡ ರೈತನ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನಮ್ ಧರ್ಮ ಆಗಿರ್ಬೇಕೋ ಬೇಡ? 1,500 ಕೋಟಿ ಅಷ್ಟು ಆಸ್ತಿವಂತನ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಬಡ ರೈತನ ಜೊತೆಯಲ್ಲಿ ನಿಲ್ಬೇಕಾ? ದಯವಿಟ್ಟು ನೀವೆಲ್ಲ ತಯಾರಾಗಿ. ನಾನು ಮತ್ತೆ ಈ ನಾಟಕಗಳು ಆಡ್ಕೊಂಡು ಅಲ್ಲಿ ಬಂದು ಕಿರ್ಚಾಡ್ಕೊಂಡು ಎಗರಾಡ್ಕೊಂಡು ಪೊಲೀಸ್ ಅವ್ರ ಮೇಲೆ ಬಿದ್ದು ಎದ್ದು ವ್ಯಾನ್ ಅಲ್ಲಿ ಎತ್ತಕ್ಕ ಹೋಗಿ ಅಂತ ನಾನಂತೂ ದಯವಿಟ್ಟು ಇವತ್ತು ಹೇಳಲ್ಲ. ನೀವು ನಮ್ಮನ್ನ ತಡೆದಿದ್ದೀರಿ, ನಿಮ್ಮನ್ನ ನಾನು ಇದ್ರಲ್ಲೇನು ದೂಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂಥದಕ್ಕೆ ಇವತ್ತು ರೈತರು ಎಲ್ಲರೂ ಸಿದ್ಧರಾಗಿದ್ದಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥದಕ್ಕೆ. ನನಗೆ ಬಹಳ ಜನ ಕೇಳಿದ್ರು, ಏನ್ ಸರ್ ಪಾದಯಾತ್ರೆ ಯಶಸ್ವಿ ಆಯ್ತಾ ಅಂದ್ರು. ಬಹುಶಃ ನಮಗೆ ಆತ್ಮತೃಪ್ತಿ ಆಗ್ತಕ್ಕಂಥದ್ದು ಯಾವತ್ತು ಈ ಬಡ ರೈತನ ಈ ಒಂದು ಯೋಜನೆ ಮಾಡ್ತಕ್ಕಂಥದಕ್ಕೆ ಅವನ ಎದೆ ಮೇಲೆ ನಿಂತು ಅವರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ
ಅಂತ ಸರ್ಕಾರದ ಈ ಯೋಜನೆ ಸಂಪೂರ್ಣವಾಗಿ ಕೈ ಬಿಡಬೇಕು. ಇಲ್ಲ ಅಂದ್ರೆ ಕಾನೂನಿನ ಹೋರಾಟದಲ್ಲಿ ನಿಮಗೆ ಜಯವಾಗಬೇಕು. ಅವತ್ತು ಮಾತ್ರ ಜನತಾದಳ ಪಕ್ಷದ ಪ್ರತಿಯೊಬ್ಬರಿಗೂ ಕೂಡ ಆತ್ಮಕ್ಕೆ ತೃಪ್ತಿ ಸಿಕ್ಲಿಕ್ಕೆ ಸಾಧ್ಯ. ಅವತ್ತು ನಮ್ಮ ಯಶಸ್ಸು, ನಮ್ಮ ರೈತರ ಯಶಸ್ಸು ಅಂತಕ್ಕಂಥದ್ದನ್ನ ನಾವು ಪರಿಗಣಿಸ್ತೇವೆ. ಕೊನೆಯದಾಗೆ ಹೇಳ್ತೇನೆ, ಯಾರು ಧೈರ್ಯ ಕೆಡೋದು ಬೇಡ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ರೈತಾಪಿ ವರ್ಗದ 2 ಪಂಚಾಯಿತಿಯ 26 ಹಳ್ಳಿಯ ನಮ್ಮ ರೈತರೇನಿದ್ದೀರಿ, ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ. ಯಾವ ಕ್ಷಣದಲ್ಲೂ ಕೂಡ ನಮ್ಮನ್ನ ಯಾರು ಕೂಡ ಈ ಒಂದು ಹೋರಾಟದಲ್ಲಿ ಒಂದ್ ಹೆಜ್ಜೆನೂ ಕೂಡ ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಒಂದು ಮಾತು ಇವತ್ತು ಬಹಳ ಭಾವನಾತ್ಮಕವಾಗಿ ದೇವೇಗೌಡರು ನೋಡಿದಾಗ ಅನ್ಸಿದ್ದು, ಅವರು ಸುದೀರ್ಘವಾದಂತ 64 ವರ್ಷದ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇಡೀ ರಾಜ್ಯದ ಜನ ಅವ್ರು ಎಷ್ಟು ನೊಂದಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ದೀರಿ. 15 ದಿನದ ಹಿಂದೆ ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ, ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಆ ದೊಡ್ಡ ಆಘಾತವು ಕೂಡ ನೀವು ನೋಡಿದ್ದೀರಿ. ಇಂಥ ಸಂದರ್ಭದಲ್ಲಿಯೂ ಕೂಡ ನನ್ನ ರೈತ, ನನ್ನನ್ನ ಬೆಳೆಸಿರ್ತಕ್ಕಂಥ ರೈತ, ನನ್ನನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಜನ, ನನ್ನನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಜನ ಕಷ್ಟದಲ್ಲಿದ್ದಾರೆ. ಯಾವ ಸಂದರ್ಭದಲ್ಲಿಯೂ ಕೂಡ ನಾನು ರೈತರ ಜೊತೆಯಲ್ಲಿ ನಿಲ್ತೇನೆ, ನಿಲ್ಲಬೇಕು, ಅದು ನನ್ನ ಧರ್ಮ ಅನ್ನುವಂಥದ್ನ ದೇವೇಗೌಡರು ಸಾಹೇಬರು ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಚಾಲನೆಯನ್ನ ಕೊಟ್ಟು ಧೈರ್ಯ ತುಂಬಿಸಿದ್ದಾರೆ. ಹಾಗಾಗಿ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಇಲ್ಲಿ ನಮ್ಮ ಭೋಜಣ್ಣ ಅವರು ಹಿರಿಯಕರಿದ್ದಾರೆ, ಮಂಜಣ್ಣ ಅವರು, ಕೇರ್ಪೇಟೆ ಮಂಜಣ್ಣ ಅವರು, ಶರಣ್ ಗೌಡ್ರು, ಬಹಳ ಜನ ಇದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡೋದು ಬೇಡ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಅನುಮತಿ ಕೊಟ್ರೆ ವಿಧಾನಸೌಧದವರೆಗೂ ಹೋಗಿ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ, ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಹಕ್ಕನ್ನ ನಮ್ಮ ರೈತರ ಭೂಮಿಯನ್ನ ವಾಪಸ್ ನೀವು ತಗೊಳ್ತಕ್ಕಂಥದಕ್ಕೆ, ಹಿಂಪಡಿತಕ್ಕಂಥದಕ್ಕೆ, ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ 18ನೇ ತಾರೀಕಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬರ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಆಗಮಿಸ್ತಾರೆ. ಬಹುಶಃ ವಿಧಾನಸಭೆಯು ಕೂಡ, ಸದನವೂ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ತಯಾರಾಗಿ 18ನೇ ತಾರೀಕಿನ ದಿನ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ತಕ್ಕಂಥದ್ದಾದ್ರೂ ಸರಿ, ನಿಮ್ಮ ಭೂಮಿಯನ್ನ ಬಿಡಿಸ್ಕೊಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಕೂತು ಹೋರಾಟವನ್ನ ಮಾಡೋಣ. ಅದು ವಿಧಾನಸೌಧದವರೆಗೂ ನಿಮ್ಮ ಹೋರಾಟದ ಕೂಗು ಕೇಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಬಹಳಷ್ಟು 2 ದಿನಗಳಿಂದ ರೈತರು ತುಂಬಾ ಜನ ಹೆಜ್ಜೆ ಹಾಕಿದ್ದೀರಿ. ಮಳೆ ಬಂತು, ಬಿಸಿಲು ಬಂತು, ಯಾವುದಕ್ಕೂ ನೀವು ಲೆಕ್ಕ ಮಾಡಲಿಲ್ಲ. ಅನ್ನದಾತರು ನುಡಿಸ್ಬೇಕು ಅಂತ ಅನ್ನದಾತರು ಬಂದಿದ್ದೀರಿ. ಬಹುಶಃ ಈ ಒಂದು ಕೂಗು ಇದೇ ರೀತಿ ಇರಲಿ, ಈ ಒಂದು ಆಕ್ರೋಶ ಇದೇ ರೀತಿ ಇರಲಿ, ಈ ಒಂದು ಬೆಂಕಿ ಇದೇ ರೀತಿ ಇರಲಿ. ಬೆಂಕಿ ಯಾವ ಕಾರಣಕ್ಕೂ ಕೂಡ ಆರಿಸೋದಕ್ಕೆ ಬಿಡೋದು ಬೇಡ. ಆರಿಸೋದಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ, ಎತ್ತಿಕ್ತಾರೆ, ಕಟ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಮತ್ತೊಂದು ವಿಚಾರ ನಾನು ನೊಂದಿ ಹೇಳಲೇಬೇಕಾಗ್ತದೆ. ಕೊನೆಯದಾಗೆ JMC ಮಾಡ್ತಕ್ಕಂಥದಕ್ಕೆ ಪೊಲೀಸರನ್ನ ಕಳಿಸ್ತಾರೆ, ಅಧಿಕಾರಿಗಳನ್ನ ಕಳಿಸ್ತಾರೆ. ಅವತ್ತು ಪಾಪ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಏನೋ ಪರ್ಕೆ ಕಟ್ಟಿ ಎತ್ಕೊಂಡಿದ್ ಏನ್ ದೊಡ್ಡ ಆಯುಧಗಳು ಎತ್ಕೊಂಡ್ರ, ಏನ್ ಗನ್ ತಗೊಂಡ್ರ? ಶರಣ್ ಗೌಡ್ರು ಹೇಳ್ದಂಗೆ ಏನಾರು ಬುಲೆಟ್ ಆರಿಸಿದ್ರ? ಯಾಕೆ ಮಾಡಿದ್ರಪ್ಪ ಇದನ್ನ? ಒಪ್ಪಿಗೆ ಇದ್ದಿದ್ರೆ, ನೀವು ಒಪ್ಪಿಗೆ ಪಡೆಯೋ ಕೆಲಸ ಮಾಡಿದ್ರೆ, ನೀವು ಕನ್ಸೆಂಟ್ ತಗೊಂಡಿದ್ರೆ ಯಾಕಪ್ಪ ನೀವು ಕದ್ದಿ ಮುಚ್ಚಿ JMC ಮಾಡಕ್ ಬರ್ಬೇಕಾಗಿತ್ತು? ಅದಾದ ಮೇಲೆ ಏನ್ ಮಾಡ್ತೀರಿ? ರೈತ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ FIR ನ ದರ್ಜಿಸ್ತೀರಿ, FIR ನ ದಾಖಲಿಸ್ತೀರಿ. ಇದರಿಂದ ಅರ್ಥ ಏನ್ ಕೊಡುತ್ತೆ? ಏನ್ ರೈತ ಮಹಿಳೆಯರು, ರೈತ ಮುಖಂಡರು, ಅಲ್ಲಿರ್ತಕ್ಕಂಥ ಯುವಕ ಮಿತ್ರರು, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಏನ್ ಕೈ ಕಟ್ಟ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, 2 ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತಕ್ಕಂಥ ಸಂಪೂರ್ಣವಾದಂತ
ಮಾಹಿತಿ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ಸದನದ ಹೊರಗಡೆ ಸದನದ ಒಳಗಡೆ ಕಾನೂನಿನ ಹೋರಾಟ, ಎಲ್ಲ ಹೋರಾಟದಲ್ಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ರೈತರ ಪಕ್ಷ, ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದ.